ಸೊ ಮತ್ತೊಬ್ರು ಕಾಲರ್ ಲಕ್ಷ್ಮೀ ದೇವಿ ಅಂತ ಗುಬ್ಬಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಸೊ ನಮ್ಮ ಜೊತೆಗೆ ಆರ್ಯವರ್ಧನ್ ಗುರುಗಳಿದ್ದಾರೆ, ಮಾತಾಡಿ. ಆಯ್ತು ಮೇಡಮ್. ಲಕ್ಷ್ಮಿ ಅವ್ರು ಹೇಗಿದ್ದೀರಾ? ಲಕ್ಷ್ಮೀನವ್ರುಗಳನ್ನ ಇಟ್ಕೊಬೇಡಿ ಅಂತ ಹೇಳ್ತೀನಿ. ಇನ್ನೂ ಚಿಕ್ಕ ಏಜಾ, ಯಜಮಾನಿದ್ದಾರಾ, ಮದುವೆ ಆಗಿತ್ತಾ? ಲಕ್ಷ್ಮಿ ಅವರೇ. ಸರ್ ನಮಸ್ತೆ ಸರ್. ಹಾಂ ಸರ್ ನಮಸ್ತೆ. ನಿಮಗೆ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲಾಂದ್ರೆ ಎರಡೆರಡು ಸಲ ಕೇಳಿಸುತ್ತೆ ನಿಮಗೆ ಇಲ್ಲ ಮಾತಾಡ್ಲಿಕ್ಕೆ. ಇಲ್ಲ ಮೇಡಮ್, ನಾವು ಈಚೆ ಇದ್ದೀವಿ. ಹೇಳಿ ಹೇಳಿ ಸರ್, ಲಕ್ಷ್ಮಿ ಅವ್ರು, ನಮಸ್ತೆ. ಹೇಳಿ ಲಕ್ಷ್ಮಿ ಅವರ ನೆಟ್ವರ್ಕ್ ಪ್ರಾಬ್ಲಮ್ ನಿಮಗೆ ಭಾಳ ಕಮ್ಮಿ ಇದೆ. ಇಲ್ಲ ಸರ್, ಕೇಳಿಸ್ತಿದೆ. ನಾವು ಕೇಳಬೇಕು ಅಂತ ತುಂಬಾ ದಿವಸದಿಂದ ಕಾಯ್ತಾ ಇದ್ದೀವಿ ಸರ್ ನಿಮ್ಮನ್ನ. ಒಳ್ಳೇದಾಯಿತು. ಮತ್ತು ಮಾತಾಡಿ, ಯಾಕೆ ನಿಧಾನ ಮಾತಾಡ್ತಿದ್ರಾ? ಸರ್ ಏನ್ ಕೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ನಮ್ಮ ಮನೆಯವ್ರದ್ದು ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು. ನಾನು ಅವಾಗಲೇ ಹೇಳಿದ್ನಲ್ಲ, ಲಕ್ಷ್ಮೀನ ಹೆಸರು ನಾನು ಇವತ್ತರೆಗೂ ಕೊಡಲ್ಲ. ಲಕ್ಷ್ಮೀನವ್ರಿಗೆಲ್ಲ ಆಲ್ಮೋಸ್ಟ್ಲಿ ಗಂಡದಿರ ಬೇಗ ಡೆತ್ ಆಗ್ತಾರೆ. ನೀವು ತುಂಬ ಜನ ಮನೆ ಕೆಲಸದವರು, ಹೂ ಕಟ್ಟೋರು ಲಕ್ಷ್ಮೀರೇ ಆಗಿರ್ತಾರೆ. ನೀವು ಲಕ್ಷ್ಮೀನವ್ರು ತುಂಬ ಜನ ನೋಡ್ಕೊಳ್ಳಿ, ಸಾಕಷ್ಟು ಪ್ರಾಬ್ಲಮಲ್ಲಿ ಸಿಗಾಕಿರ್ತಾರೆ ಗಂಡದಿರು. ಒಂದು ಕಾಲದಲ್ಲಿ ತುಂಬ ಚೆನ್ನಾಗಿರ್ತಾನೆ. ಜನಾರ್ದನ್ ರೆಡ್ಡಿ, ಮತ್ತು ಡೈರೆಕ್ಟ್ರು ನಾಗಣ್ಣ, ಈರಪ್ಪನ ಹೆಂಡತಿ ಹೆಸರು ಮುತ್ತುಲಕ್ಷ್ಮಿ, ಕನ್ನಡದಲ್ಲಿ ದರ್ಶನ್ ಅವ್ರ ವೈಫ್ ವಿಜಯಲಕ್ಷ್ಮಿ. ಈ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್, ಇಷ್ಟೊಂದು ಪ್ರಾಬ್ಲಮ್ ಇದೆ, ಕಾಯಿಲೆ ಬರುತ್ತಾ ಬರಲ್ವ ಹೇಳಿ? ಹಾಗಾಗಿ ಲಕ್ಷ್ಮೀನ ಹೆಸರು ಏನಾಗುತ್ತೆ ಗೊತ್ತಾ ಮೇಡಮ್, ಸಾಕ್ಷಾತ್ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಹೆಸರು ಲಕ್ಷ್ಮಿ. ಅವರು 9ನೇ ತಿಂಗಳಲ್ಲಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಬಿಟ್ಟು ಹೋಗಿ ಕಲ್ಲಾಗ್ತಾರೆ. ಅವ್ರು ನೋಡಿದ್ರೆ ಪದ್ಮಾವತಿಯಿಂದ ಇಷ್ಟಪಡ್ತಾರೆ ಅಂತ ಕತೆ ಹೇಳುತ್ತೆ. ಯಾಕಂದರೆ ಲಕ್ಷ್ಮೀನ ಹೆಸರಲ್ಲಿ ಏನಾಗುತ್ತೆ ಅಂದರೆ, ಇಟ್ಟವ್ರಿಗೊಂದು ಅರ್ಧ ಪಾಪ, ಕರ್ದವ್ರಿಗೊಂದು ಅರ್ಧ ಪಾಪ. ಮತ್ತು ಯಾರು ಲಕ್ಷ್ಮಿನ ಒಳ್ಳೆ ರೀತಿಯಲ್ಲಿ ಕರೆಯಲ್ಲ. ಹಿಂದೆ ಬಾರಮ್ಮ ಹೋಗಮ್ಮ ಅನ್ನಲ್ಲ, ನಿನ್ನ ನಮ್ಮನ್ನು ನಿನ್ನ ಅಕ್ಕನಂತ ಕರೀತಾರೆ. ಇವತ್ತೆಲ್ಲ ಕುಡಿದ್ಬಿಟ್ಟೆಲ್ಲ ಟೈಟ್ ಆಗಿಬಿಟ್ಟಿರ್ತಾರೆ 100%. ಬಾಯಿಗೆ ಬಂದಂಗೆ ಬೈತಾರೆ. ದೇವ್ರನ್ನ ಬೈತಾರೋ ಹೆಂಡ್ತಿನ ಬೈತಾರೋ ಗೊತ್ತಿಲ್ಲ. ಹೆಣ್ಮಕ್ಳು ಏನಂತಾರೆ, ಈ ನನ್ನ ಮಗನ ಕಟ್ಕೊಂಡಿದ್ದಕ್ಕೆ ನಮ್ಮ ಅಪ್ಪನ ನಮ್ಮನ್ನ ಎಲ್ಲ ಬಯಸ್ತಾರೆ, ಇವನು ಯಾವಾಗಪ್ಪ ಚಾಪೆ ಸುತ್ತಿಗೆ ಹೋಯ್ತಾನೆ ಅಂತ ಅವರು ಉಲ್ಟಾ ಬೈತಾರೆ ಮನಸ್ಸಲ್ಲಿ. ಅಣ್ಣ ಬೇಗ ಜಾಗ ಖಾಲಿ ಮಾಡ್ತಾನೆ ಈ ಪ್ರಪಂಚವನ್ನು. ಹಾಗಾಗಿ ದೇವ್ರ ಹೆಸರು ಇಟ್ಟು ಬಾಯಿಗೆ ಬಂದಂಗೆ ಬೈದ್ರೆ ಅದು ಅವ್ರ ಹಿಂದೆ ಬಾರಮ್ಮ ಹೋಗಮ್ಮ ಅನ್ನೋರು ಹೆಂಡ್ತಿ ಹೆಸರು ಕೂಡ ಕರಿತಾರಲ್ಲ. ಇವಾಗ ಪದಗಳು ತುಂಬ ಸ್ಟೈಲಾಗಿ ಮಾತಾಡೋದ್ರಿಂದ ಆರೋಗ್ಯ ಹಾಳಾಗ್ತದೆ. ಹಾಗಾಗಿ ಲಕ್ಷ್ಮಿಲ ನಾನು ನೇಮ್ನ ಯಾರಿಗೂ ಕೊಡಲ್ಲ. ನೀವು ಸಿನಿಮಾ ಆಕ್ಟರ್ಸ್ ಲಕ್ಷ್ಮಿ ನೋಡಿರ್ಬೋದು, ಎಷ್ಟು ಮದುವೆ ಲೈಫು ಎಂತೆಂಥ ಆ್ಯಕ್ಟಿಂಗ್ ಮಾಡಿದ್ದಾರೆ, ಎಂತೆಂಥ ಪಾತ್ರವನ್ನು ಜೀವ ತುಂಬಿದ್ದಾರೆ. ಆದರೆ ನಿಜವಾದ ಮೇಲೆ ಅವ್ರು ಗಂಡದಿರ ಲೆಕ್ಕನೇ ಇಲ್ಲ. ನಿಜವಾದ ಲೈಫಲ್ಲಿ ಗಂಡದಿರ ಲೆಕ್ಕ ಇಲ್ಲ. ಪಿಕ್ಚರ್ಲೇನು ಒಬ್ಬ ನಾನಿನ್ನ ಮರೆಯಲಾರೆ ಅಂತಾರೆ, ಆದರೆ ಮರ್ತವ್ರು ಯಾರು ಇರೋರು ಯಾರು ಅಂತ ಕನ್ಫ್ಯೂಸ್ ಆಗಿಬಿಡ್ತಾರೆ. ಹಾಗಾಗಿ ಹೆಸರಿಗೂ ಸಿನಿಮಾಗೂ ಸಂಬಂಧ ಇಲ್ಲ. ಹಾಗಾಗಿ ನೇಮನ್ನು ಬದಲಾವಣೆ ಮಾಡ್ಕೋಬೇಕು, ಭಾಳ ವಿಶೇಷವಾಗಿ ಬದಲಾವಣೆ ಮಾಡ್ಕೊಂಡ್ರೆ ತುಂಬ ಬೆಟ್ರಾಗುತ್ತೆ. ಆರೋಗ್ಯ ಸಮಸ್ಯೆಗೆ ನಿಜವಾಗ್ಲೂ ಕೂಡ ಮುಂದೆ ಒಳ್ಳೆಯ ಇನ್ನೂ ಪ್ರತಿ ಭಾನುವಾರ ಬರ್ತಾ ಇರ್ತೀನಿ. ದಯವಿಟ್ಟು ನಾನಂತೂ ನಿಮ್ಮನ್ನು ಬಿಟ್ಟೋಗಲ್ಲ, ನೀವು ನನ್ನನ್ನು ಬಿಟ್ಟು ಹೋಗ್ಬೇಡಿ. ನಿಮಗಾಗಿ ನಾನು, ನನಗಾಗಿ ನೀವಾಗಿರಲ್ಲ ಇನ್ನು ಮುಂದೆ. ಓಕೆ. ಸೊ ಲಕ್ಷ್ಮಿ ಅವರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಗೀತಾ ಅಂತ ಒಬ್ಬರಿದ್ದಾರೆ ಕಾಲರು, ಗದಗಿಂದ ಕರೆ ಮಾಡಿದ್ದಾರೆ. ಸೊ ಗೀತಾ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಓಕೆ ಗೀತಾ ಅವರೇ, ಹೇಳಿ ನಿಮ್ಮ ಸಮಸ್ಯೆ ಏನು? ನಿಮ್ಮ ಸಮಸ್ಯೆಯ ಪರಿಹಾರಕ್ಕೆ ಗುರುಗಳಿದ್ದಾರೆ, ಮಾತಾಡಿ. ಗೀತಾ ಅವ್ರು ಹೇಗಿದ್ದೀರಾ? ಗೀತಾ ಅವರೇ ಕೇಳಿಸ್ತಿದೆಯಾ ಗೀತಾ ಅವರೇ? ಗೀತಾ 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 ಹೆಸರು ಮಾತ್ರ ಗೀತಾ, ನಿಮ್ಗೆ ಆಗನೇ ಬತ್ತಿಲ್ವಲ್ರಿ ಗೀತಾ ಅವರೇ? ಸೊ ಮೇ ಬಿ ಸಮಸ್ಯೆ ಇದೆ ಅನ್ಸುತ್ತೆ ಕರೆಯಲ್ಲಿ. ಸೊ ಗುರುಗಳೇ ಹೇಳ್ತಿದ್ರಿ 2918. ಸೊ ಈ ನಂಬರ್ ಅಷ್ಟು ಒಳ್ಳೇದಲ್ಲ ಅಂತ, ಬಟ್ ಇವತ್ತಿನ ಕಾರ್ಯಕ್ರಮ ನಾವು ಶುರು ಮಾಡಿದ್ದೆ 18ನೇ ತಾರೀಕು. ಇಲ್ಲಿ ಏನಾಗುತ್ತೆ, 18ನ ನಂಬರ್ಸ್ ಈ ಪ್ರತಿ ವರ್ಷ ಈ ನಂಬರ್ ಹಿಂಗೆ ಆಗುತ್ತೆ ಅಂತ ನನಗೆ ಗೊತ್ತಿರೋ ತೊಟ್ಕಿಂದ ಹೇಳಿಕೆ ಬರ್ತಾಯಿದ್ದೀನಿ. ನನ್ನ ಲೈಫಲ್ಲಿ ನಾನು ಟಿ ವಿಗೆ ಬರೋಕ್ಕಿಂತ ಮುಂಚೆ ನಂಗೆ ತಲೆ ಒಡೆದೋಗೋ ಥರ ಆಗ್ತಾಯಿತ್ತು. ಆವಾಗ ಹಿಂಗೆ ಈ ಡೇಟ್ ಆಗುತ್ತೆ, ಹಿಂಗೆ ಆಗುತ್ತೆ ಅಂತ ಹುಚ್ಚಿನ ಥರ ಆಗುವೆ. ಕೊನೆಗೆ ಮಂತ್ರಾಲಯ ನೀರಲ್ಲಿ ಮುಳುಗೋಗೋದು, ಈ ಥರ ಎಲ್ಲ ಅನಾಹುತ ನಂಗೆ ತುಂಬ ಮುಂಚೆಲ್ಲ ಗೊತ್ತಾಗ್ಬಿಟ್ಟಿದ್ದು. ರೋಡಲ್ಲೆಲ್ಲ ಹೇಳುವೆ. ಕೊನೆಗೆ ಇದೇ ಥರ ನನ್ನ ಬೆಳಗ್ಗೆ ಎದ್ದು ಈ ಡೇಟ್ ಹಿಂಗೆ ಆಗುತ್ತೆ. ನನ್ನ ಹೆಂಡ್ತಿ ತುಂಬ ಅವಾಗೆಲ್ಲ ಗೌರ್ಮೆಂಟ್ ಕೆಲಸಕ್ಕೆ ಬರಲ್ಲ, ಸಿಸ್ಟಮ್ ಆಗಿದ್ರು. ಏನನ್ನು ಹೇಳಿ ಆಮೇಲೆ ಅವರೇ ಫೋನ್ ಮಾಡಿ, ನೀವು ಹೇಳಿ ಡೇಟ್ಲಿ ಹಿಂಗೆ ನ್ಯೂಸ್ ಬರ್ತೈತೆ ಅಂತ. ಹಾಗಾಗಿ ಮಂತ್ರಾಲಯ ನೀರಲ್ಲಿ ಮುಳುಗೋಗಿದ್ದೀನಲ್ಲ, ನಾನು ಪ್ರಿಡಿಕ್ಷನ್ ಮಾಡಿದ್ದೆ. ಅವಾಗ ರೇವಣ್ಣವ್ರಿಗೆಲ್ಲ ಹೇಳ್ಬಿಟ್ಟಿದ್ದೆ, ಶಾರದಾ ಬಿಡ್ಡರ್ ಸಿಕ್ಕಿ ಅವರೆಲ್ಲ ಯಾರು ತಾನಲ್ಲ, ಅವ್ರು ಒಂದು ಚಾನಲ್ಗೆ ಹೋಗಿ ಹೇಳಿದೆ, ಏನು ಮಾಡಲ್ಲ. ಕೊನೆಗೆ ನನ್ನ ದುಡ್ಡೇ ಖರ್ಚು ಮಾಡಿ ಗೋಡೆಲೆಲ್ಲ ಅಂಡಿಸ್ಬೇಕು ಅನಿಸೋದು. ಅಂದರೆ ಈ ಡೇಟಿಂಗ್ ಆಗುತ್ತೆ ಅಂತ ಖರ್ಚು ಮಾಡಿಸೋಣ ಅಂತ ನನಗೆ ಇದು ನೆನಪಾಗೋದು. ಹಾಗಾಗಿ ಆಮೇಲೆ ಟಿ ವಿಗೆ ಬಂದೆ, ಭಾಳ ವರ್ಷದಿಂದ ಪ್ರೆಡಿಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಇದೆಲ್ಲವೂ ಕೂಡ ನಾನು ಕ್ರಿಕೆಟಿಂದಲೇ ಕಲ್ತಿದ್ದು. ಕ್ರಿಕೆಟಲ್ಲಿ ಹೆಂಗೆ ವಿಕೆಟ್ ಬೀಳಿಂದ ಹೋದ ವರ್ಷ 6 ಪ್ರೆಡಿಕ್ಷನ್ ಮಾಡಿದ್ದೆ, 6, 15, 24. ಸಾಕಷ್ಟು ಪ್ರಾಬ್ಲಮ್ ಆಗಿರುತ್ತೆ ಅಂಥ ದಿವಸ. ನೀವು ರೇಮನ್ ನೋಡಿರ್ಬೋದು, ಡೈವರ್ಸ್ ಆದರೂ ಹೋದ ವರ್ಷ. ಮತ್ತು ಧ್ರುವರು ಎಕ್ಸ್ಟ್ರಾರ್ಡಿನರಿ ಮಾತಾಡ್ತಾರೆ. ಇದ್ರ ಬಗ್ಗೆ ಮಾತಾಡೋಣ ಗುರುಗಳ. ಇನ್ನೊಬ್ರು ಕಾಲರ್ ಇದ್ದಾರೆ, ಕಾಯ್ತಿದ್ದಾರೆ. ಅಶ್ವಿನಿ ಅಂತ ಕರೆ ಮಾಡಿದ್ದಾರೆ ಮಂಡ್ಯದಿಂದ. ಹಲೋ, ನಮಸ್ಕಾರ ಅಶ್ವಿನಿ ಅವರೇ. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಮೇಡಮ್ ಗುರುಜಿ ಮೇಡಮ್ ಅಶ್ವಿನಿ ಅವ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ಸೂಪರ್ ನೀವು ಸೂಪರ್. ಚೆನ್ನಾಗಿದ್ದೀರಾ ಗುರುಜಿ?
ನಾ ಗ್ಯಾರಂಟಿ ಟಿ ವಿ ನಮ್ಮದೇ ಮೇಡಮ್ ಅವ್ರೆ, ಕಟ್ಟೋಕ್ಕಿಂತ ಮುಂಚೆಲ್ಲ ಬರ್ತಿದ್ದೆ, ಕಟ್ಟಿಂದೆಲ್ಲ ಬರ್ತಾ ಇದ್ದೀನಿ ಹೇಳಿ. ಇದು ಕಟ್ಟೋಕ್ಕಿಂತ ಮುಂಚೆ ದೊಡ್ಡ ನಾನ್ ಕೋರ್ಸ್ ನಮ್ಮದು. ಫೇಸ್ಬುಕ್ ಅಲ್ಲಿ ನೋಡಿದ ತಕ್ಷಣ ಖುಷಿ ಆಯ್ತು ಗುರುಜಿ, ಅದಕ್ಕೆ ಕಾಯ್ಕೊಂಡೇ ಇದ್ದೆ 6 ಗಂಟೆಗೆ ಎಷ್ಟೊತ್ತಾಗುತ್ತೋ ಅಂತ. ಓಕೆ. ಮನೇಲಿ ವೆಜ್ಜಾ ನಾನ್ ವೆಜ್ಜಾ? ಗುರುಜಿ ನಾವು ನಾನ್ ವೆಜ್. ಏನು ಮಾಡಿದ್ರಾ? ನೋಡ್ರಿ ಗುರುಜಿ, ನಾವೇನು ಕೇಳಲ್ಲ, ಹೇಳಿ ಏನು ಮಾಡ್ಕೊಂಡು ತಿಂದ್ರಿ? ನಾವು ಚಿಕನ್ ಸಾರು ಗುರುಜಿ. ಓಕೆ ಬಿಡಿ, ಮಟನ್ ಸಾರು ಮಾಡ್ಕೊಂಡು ಯಾವಾಗಲೂ ಒಟ್ಟಿಗೆ ಊಟ ಮಾಡೋಣ. ಇವಾಗ ಯಾರ ಬಗ್ಗೆ ಕೇಳ್ತೀರಾ ಅಶ್ವಿನಿ ಅವರೇ? ಗುರುಜಿ ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ಕೊಡಿ ಕೊಡಿ. ಡೇಟ್ ಆಫ್ ಬರ್ತ್ ಹೇಳಿ ಅಶ್ವಿನಿ. 19/11. ಹಾಂ 19/11. ಹಾ, ಹ್ಞೂ. ಇಯರು 1984. 1984. ಟೈಮಿಂಗ್ಸು? ಹಾ, ಟೈಮಿಂಗ್ಸು ಸೋಮವಾರ ಬೆಳಿಗ್ಗೆ 3:25 ಗುರುಜಿ. 3:25. ಮನೇಲಿ ಯಾರು ಇದ್ದೀರಾ? ನಾನು, ನಮ್ಮ ಯಜಮಾನ್ರು, ಮಕ್ಕಳು 2 ಅಷ್ಟೇ. ಓಕೆ. ಅಶ್ವಿನಿ ಅವರೇ, ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ನಮ್ದು ಅರೇಂಜ್ ಗುರುಜಿ. ಹೌದು. ಮದುವೆ ಆದ್ಮೇಲೆ ಲವ್ ಮಾಡ್ತಾಯಿದ್ರಾ? ಹೌದು, ನಮ್ಮ ಯಜಮಾನ್ರು ಲವ್ ಮಾಡ್ತೀವಿ. ಅಯ್ಯೋ, ನಾನು ಬೇರೆಯವ್ರನ್ನಂತ ಕೇಳಿದ್ನ. ಇದು ಯಾಕ್ರಿ ನೀವು ಬಾನ್ ಅನುಮಾನ ಪಡ್ತಾಯಿದ್ರಾ? ಯಾವ ಪೀಸ್ ತಿಂದುಬಿಟ್ರಿ ಚಿಕನ್ದು? ಹಾಟ್ ಏನಾದ್ರು ತಿಂದುಬಿಟ್ರಾ? ಓಕೆ, ಒಳ್ಳೇದಾಗಲಿ. ಮೇಡಮ್ ನಿಮ್ಮ ನಕ್ಷತ್ರ ಗೊತ್ತಾ? ಉತ್ತರ ನಕ್ಷತ್ರ, ಕನ್ಯಾ ರಾಶಿ ಗುರುಜಿ. ಓಕೆ. ಏನು ನಿಮ್ಮ ಪ್ರಶ್ನೆ ಕೇಳಬೇಕು? ಈ ರಾಶಿ ಸರಿಯಾಗಿ ಹೇಳ್ತೀನಿ. ಗುರು ಬದಲಾವಣೆ ಆದಮೇಲೆ ಮುಂದೆ ತಡ್ಕೊಳಕ್ಕಾಗಲ್ಲ ನಿಮ್ಗೆ, ಹಂಗೆ ಹೇಳ್ತೀನಿ. ನಾನು ಹೇಳೋಕ್ಕೆ ಬಿಡ್ತಿಲ್ಲ ಜನ. ಫೋನ್ ಮೇಲೆ ಫೋನ್ ಬರ್ತಲ್ಲವೇ. ರಾಶಿ ಬಗ್ಗೆ ಹೇಳೋದಂತ ಬಂದರೆ ಫೋನ್ ಬರ್ತಾವೆ. ಎಲ್ಲ ಕಾಯ್ತಿದ್ರನಪ್ಪ ಎಲ್ಲಿ ಸಿಗ್ತಾರೆ ಆರ್ಯವರ್ಧನ್ ಅಂತ. ಮೇಡಮ್ ಅವ್ರೆ, ನಿಮ್ಮ ಜಾಗದಲ್ಲಿ ನಿಮ್ಮ ಟೈಮ್ ಬ್ಯಾಡ್ ಆಗಿದೆ, ಆದರೆ ಗುರುಬಲ ತುಂಬ ಚೆನ್ನಾಗಿದೆ. ಗುರು ಶುಕ್ರ ತುಂಬ ಚೆನ್ನಾಗಿ. ನೀವು ಚೆನ್ನಾಗಿ ಅಡುಗೆ ಮಾಡೋಕೆ ಮಾಡ್ತೀರಾ? ಮಾಡ್ತೀನಿ ಗುರುಜಿ. ಹೌದು, ಗುರು ಶುಕ್ರ ತುಂಬ ಚೆನ್ನಾಗಿ. ಮನೆಗಿನೆಲ್ಲ ಕಟ್ಟಬೇಕ್ರಿ ನೀವು, ಮನೆಯೆಲ್ಲ ಕಟ್ಟಬೇಕು ಅಂತ ಇದೆ, ಕಟ್ತೀರಾ? ಕಟ್ಟಿದೀವಿ, ಇದೆ ಗುರುಜಿ. ಹೌದು, ಮನೆ ಕಟ್ಟಬೇಕು ಅಂತ ಹೇಳುತ್ತೆ. 2ನೇ ಮನೇಲಿ ಶನಿ, ನೀವು ಎಷ್ಟು ಬೇಕು ಅಷ್ಟೇ ಮಾತಾಡ್ತೀರಾ ಅಂತ ಅನ್ಸುತ್ತೆ. ನೀವು ಒಡ ಹುಡ್ತಾರೆ, ನಿಮ್ಮ ಸಂಬಂಧಿಕರು ಯಾರು ಡೆತ್ ಆಗ್ಬಿಡ್ತಾರೆ, ಇನ್ನು ಯಾರು ಆಗಿಲ್ವಾ? ಅದೇ ನನ್ನ ತಂಗಿ ಓದ್ಲು ಗುರುಜಿ. ಹೌದು, ಇಲ್ಲಿ ಹೇಳುತ್ತೆ 2ನೇ ಮನೇಲಿ ಶನಿ ಇದ್ದರೆ ಒಡ ಹುಡ್ತವ್ರನ್ನ ಬಲಿ ಹಾಕತ್ತೀವಿ. ಧ್ರುವರಿಗೂ ಹಾಗೇನೆ, ಧ್ರುವರ ಜಾಗದಲ್ಲೂ ಹಾಗೇನೆ ಶನಿ ಅವ್ರ ಅಣ್ಣನ ಬಲಿ ಹಾಕ್ತು. ಈ ಗ್ರಹಗಳು ಎಲ್ಲಿದ್ರೆ ಅಲ್ಲಿ ಬಲಿ ಹಾಕ್ತಾರೆ. ಆದರೆ ನಿಮಗೆ ಜಮೀನೆಲ್ಲ ಇರಬೇಕಾಯ್ತು. ಇದೇನ್ರಿ ನಿಮ್ಮ ಅಪ್ಪ ಇಲ್ವಾ? ಇಲ್ಲ ಗುರುಜಿ, ಈಗ 1 ವರ್ಷ ಆಯ್ತು. ಅದನ್ನೇ 9ನೇ ಮೇಲೆ ರಾವಿದ್ರೆ ನಿಮ್ಮ ಅಪ್ಪ ಸತ್ತೋಗ್ಬೇಕು ಅಂತ ಹೇಳ್ತಾರೆ. 9ನೇ ಮೇಲೆ ಆದರೆ ಜಮೀನು ಇರಬೇಕು ಅಂತ ಹೇಳುತ್ತೆ. ಇದೆಯಾ ಏನಾರು ಇಲ್ವಾ? ಇದೆ ಗುರುಜಿ. ಉಚ್ಚ ಕುಜ ಇದ್ರೆ ಜಮೀನು ಇರಬೇಕು ಅಂತ ಹೇಳುತ್ತೆ. ಮನೆ ಮುಂದೆ ನೀರು ಹರಿಬೇಕು ಅನಿಸುತ್ತೆ. ಮೋರಿ ನೀರಾದ್ರು ಸರಿ, ಪೈಪ್ ನೀರಾದ್ರು ಸರಿ, ಯಾವ್ದಾರು ಒಂದು ಬೋರ್ ನೀರಾದ್ರು ಹರಿಬೇಕು. ಆ ಥರ ಯಾವ್ದಾರು ಇಲ್ವಾ? ಹರಿತಲ್ವಾ? ಹರಿತಾ ಇದೆ ಗುರುಜಿ, ಕಾವೇರಿ ನೀರೇ ಹರಿತಿದೆ. ಅದೇ ಒಟ್ಟಿನಲ್ಲಿ ಹರಿಬೇಕು ಅಂತ ಹೇಳುತ್ತೆ. ಉಚ್ಚ ಕುಜ ಇದ್ರೆ ಮನೆ ಮುಂದೆ ಹರಿಬೇಕು. ಒಟ್ಟಲ್ಲಿ ನೀವು ಬೆಂಗಳೂರಲ್ಲೆಲ್ಲ ಕಾವೇರಿ ನೀರು ತರ್ಸೋಕ್ಕಲ್ಲ, ಕೆಂಗೇರಿ ಮೋರಿ ಹರಿತಾ ಇರುತ್ತೆ ಅವ್ರ ಮನೆ ಮುಂದೆ. ಒಟ್ಟಲ್ಲಿ ನೀರು ಹರಿತೈತೆ. ಅದಕ್ಕೆ ನೀರಿಗೇನು ಭೇದ ಭಾವ ಇಲ್ಲ, ಒಟ್ಟಲ್ಲಿ ನೀರು ಹರಿಬೇಕು. ಮೇಡಮ್, ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ, ನಿಮ್ಮ ಟೈಮ್ ಚೆನ್ನಾಗಿಲ್ಲ. ಒಂದು ಸರಿ ನಿಮ್ಮ ಲೈಫಲ್ಲಿ ಆಲಂಗುಡಿ ಗುರು ಟೆಂಪಲ್ಗೆ ಹೋಗಿ ದರ್ಶನ ಮಾಡಿ. ಅತಿ ಹೆಚ್ಚು ಯೆಲ್ಲೋ ಕಲರ್ನ ಯೂಸ್ ಮಾಡಿ. ಮತ್ತು 19ನೇ ತಾರೀಕು ತುಂಬ ಪವರ್ಫುಲ್ ಹೆಣ್ಮಕ್ಳು 100%. ಅಶ್ವಿನಿನ ನೇಮ್ ಅಷ್ಟೊಂದೇನು ಚೆನ್ನಾಗಿರಕ್ಕಲ್ಲ, ಯಾಕಂದ್ರೆ ನಾನು ಅಶ್ವಿನಿನೆಲ್ಲ ತುಂಬ ಇಷ್ಟಪಡಲ್ಲ. ಅಶ್ವಿನಿ ಹೆಸರೆಲ್ಲ ತುಂಬ ಜನ ನೋಡಿ ಲವ್ ಫೇಲ್ಯೂರ್ ಜಾಸ್ತಿ ಆಗ್ತಾರೆ. ಇಲ್ಲ ಪರ್ಸ್ನಲ್ ಲವ್ ಫೇಲ್ಯೂರ್ ಆಗ್ಬೋದು, ಒಂದೊಂದು ಸರಿ ಏನಾಗುತ್ತೆ ಗಂಡನೇ ಫೇಲ್ಯೂರ್ ಆಗ್ಬೋದು. ಮನೇಲಿದ್ದರೂ ಕೂಡ ಗಂಡ ಫೇಲ್ಯೂರ್ ಆಗಿರ್ತಾರೆ, ಆರಾಮಾಗಿ ಬದುಕ್ತಾ ಹೋಗ್ತಾರೆ. ನಿಮ್ಗೊಂದು ಚಿಕ್ಕ ಜಾಗ ಇರೋದು ಪರವಾಗಿಲ್ಲ. ಅಶ್ವಿನಿಯವ್ರಿಗೆಲ್ಲ ತುಂಬ ಲೈಫಲ್ಲಿ ಡಿಸ್ಟರ್ಬ್ ಆಗುತ್ತೆ, ಅಂದರೆ ನೋವುಗಳು ಜಾಸ್ತಿ ಇರುತ್ತೆ. ಅದು ಅಶ್ವಿನಿನ ಹೆಸರು ಒಂದು ಕುದುರೆ ಹೆಸರು, ಓಡ್ತಾ ಇರುತ್ತೆ. ಕುದುರೆ ಓಡುತ್ತಲ್ಲ, ಲಗ್ಗಮಿಲ್ದಂಗೆ ಓಡುತ್ತೆ ನೋಡಿ, ಹಂಗೆ ಓಡ್ತಾ ಇರುತ್ತೆ. ಅಶ್ವಿನಿ ಅನ್ನೋದು ಹೆಸರು ನಾನು ತುಂಬ ಇಷ್ಟಪಡೋ ನೇಮ್ ಏನಲ್ಲ, 100%. ಅಶ್ವಿನಿ ನೇಮನ್ನು ಇಷ್ಟಪಡಲ್ಲ. ಗಂಡು ಮಕ್ಕಳ ನೇಮಲ್ಲಿ ನಿಖಿಲ್ ಇಷ್ಟಪಡಲ್ಲ, ಮತ್ತು ಪ್ರಜ್ವಲ್ ಇಷ್ಟಪಡಲ್ಲ. ಇವೆಲ್ಲ ಡಬ್ಬ ನೇಮ್ಗಳು ಅಂತೀನಿ. ಕಸದ ಡಬ್ಬು ಗಿಡಕ್ಕೂ ಪ್ರಯೋಜನ ಇರಲ್ಲ ಇವೆಲ್ಲ ನೇಮ್. ಯಾರು ಇಟ್ಟಿದ್ರು ಕಣಕ್ಕೆ ಗೊತ್ತಿಲ್ಲ, 100%. ನಾನು ಸಾಕಷ್ಟು ಬಾರಿ ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ ಇವೆಲ್ಲದನ್ನು ಕೂಡ. ಅದರಿಂದ ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ ಅಶ್ವಿನಿಯವರೇ. ನಿಮ್ಮ ನೇಮಲ್ಲಿ ಒಂದು ಸ್ವಲ್ಪ ಪೆಟ್ ನೇಮ್ ಯಾವ್ದಾದ್ರು ಯೂಸ್ ಮಾಡ್ಕೊಳ್ಳಿ. ಯಾವ್ದಾದ್ರು ಒಂದು ನಿಮ್ಮ ಮನೆ ದೇವರು ಇಲ್ಲ ನಿಮ್ಮ ಪರ್ಸ್ನಲ್ ಒಂದು ನೇಮ್ ಯೂಸ್ ಮಾಡ್ಕೊಳ್ಳಿ. ಇದು ತುಂಬ ಚೆನ್ನಾಗಿರುತ್ತೆ. ನಾನು ಹೆಣ್ಮಕ್ಳಿಗೆ ಗುರುದಶೆ ನಡಿಬೇಕು ಅಂತ ಹೇಳ್ತಿದ್ದೆ ನೋಡಿ. ಇವ್ರಿಗೆ ಗುರುದಶೆ ನಡೀತೈತೆ, ಇವ್ರು ಮನೆ ಕಟ್ಟಬೇಕು ಅಂತ ಇದೆ, ಕಟ್ಟಿದ್ದೀನಿ ಗುರುಜಿ ಅಂದರು. ಯಾಕೆಂದರೆ ಹೆಣ್ಮಕ್ಳಿಗೆ ಗುರುದಶೆ ಒಳ್ಳೇದು ಮಾಡಿದ್ರೆ ಗಂಡು ಮಕ್ಳಿಗೆ ಒಳ್ಳೇದು ಮಾಡಲ್ಲ. ಗುರುದಶೆ ಗಂಡು ಮಕ್ಳಿಗೆ ನಡಿಬಾರ್ದು, ಹೆಣ್ಮಕ್ಳು ಶುಕ್ರದಶೆ ನಡಿಬಾರ್ದು. ಯಾಕಂದರೆ ಗುರುದಶೆ ನಡೆದ್ರೆ ಇವ್ರು ಬದುಕೋಗ್ಬಿಡ್ತಾರೆ. ಇವ್ರೇನೋ ಆಲಗುಡಿ ಗುರು ಟೆಂಪಲ್ಲು ಇಲ್ಲ ತಿರುಚಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗ್ಬಿಟ್ಟು ದರ್ಶನ ಮಾಡೋದು, ಇವ್ರ ಕೈಲಿ ಒಂದು ಕನಕ ಪುಷ್ಪರಾಗ ದರ್ಶನ ಹಾಕೋದು, ಮತ್ತು ಗುರುಗ್ರಹದ ಬ್ಯಾಸ್ಲೆಟ್ ಹಾಕೋದು, ಯೆಲ್ಲೋ ಕಲರ್ ಮನೆ ಮಾಡ್ಕೊಳ್ಳೋದು, ಯೆಲ್ಲೋ ಕಲರ್ ಬೆಡ್ಶೀಟ್ ಯೂಸ್ ಮಾಡೋದು, ಒಂಥರ ಅದ್ಭುತವಾಗಿ ಮನೇಲಿ ಯಾವಾಗ ಕಡಲೆಕಾಳು ಯೂಸ್ ಮಾಡೋದು, ಸಖತ್ ವೈಬ್ರೇಷನ್ ತಂದು ಕೊಡುತ್ತೆ. ಮತ್ತು ಇವ್ರ ಮನೇಲಿ ಒಂದು ಅದ್ಭುತವಾಗಿ ದಕ್ಷಿಣಾಮೂರ್ತಿ ಫೋಟೋ ಇಡೋದು, ಮತ್ತು ತಾರಾದೇವಿನ ಇಟ್ಕೊಳ್ಳೋದು. ಇವಾಗ ನೋಡಿ ತಾರಾನ ನೇಮ್ಗಳಿರ್ತವೆ. ತಾರಾ ಅಂದರೆ ದಕ್ಷಿಣಾಮೂರ್ತಿ ವೈಫ್ ಫೇಸು, ಸ್ಟಾರ್ ಅನ್ನೋರೆಲ್ಲ ತುಂಬ ಚೆನ್ನಾಗಾಗ್ತಾರೆ. ಆದರೆ ತುಂಬ ವೈಬ್ರೇಷನ್ ಈ ಒಂದು ತಾರಾದೇವಿ ವಿಗ್ರಹನ ಮನೇಲಿಡೋದು ತುಂಬ ಲಕ್ ತಂದು ಕೊಡ್ತಿದ್ದೆ, ಇದನ್ನೆಲ್ಲ ಮಾಡಿದಷ್ಟು. ಓಕೆ, ಸೊ ಥ್ಯಾಂಕ್ ಯು ಅಶ್ವಿನಿ ಕರೆ ಮಾಡಿದ್ದಕ್ಕೆ. ನಮ್ಮ ಜೊತೆ ಶಶಿಕಲಾ ಅಂತ ಮಲ್ಲೇಶ್ವರಮಿಂದ ಕರೆ ಮಾಡಿದ್ದಾರೆ. ಶಶಿಕಲಾ ಅವರೇ ನಮಸ್ಕಾರ.
ಓಕೆ, ಸೊ ಶಶಿಕಲಾ ಅವರ ಕರೆ ಡಿಸ್ಕನೆಕ್ಟ್ ಆಗಿದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಾಹಿತಿಯನ್ನು ನಾವು ನೀಡ್ತೀವಿ. ಅಷ್ಟೇ ಅಲ್ಲ, ನೀವು ಕೂಡ ಕರೆ ಮಾಡಿ ನಮ್ಮ ಗುರುಗಳ ಒಟ್ಟಿಗೆ ಮಾತಾಡಬಹುದು, ನಿಮ್ಮ ಸಮಸ್ಯೆಗೆ ಪರಿಹಾರನ ಕಂಡುಕೊಳ್ಬೋದು.